ರಾಜ್ಯದಲ್ಲಿ ಆರೋಗ್ಯ ಎಲ್ಲ ಲಿಂಗ ವರ್ಗ ಜಾತಿಯವರ ಹಕ್ಕಾಗಬೇಕು. ಬಡವರಿಗೆ, ಎಲ್ಲ ಕಾರ್ಮಿಕರಿಗೆ, ದಲಿತ ಸಮುದಾಯಗಳಿಗೆ, ಆದಿವಾಸಿ ಸಮುದಾಯಗಳಿಗೆ, ಸ್ಲಂ ನಿವಾಸಿಗಳಿಗೆ, ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಹಾಗೂ ಇತರ ಶೋಷಿತ ಸಮುದಾಯಗಳಿಗೆ. ಇದಕ್ಕಾಗಿ ಹಲವಾರು ಸಂಘಟನೆಗಳ ಸಹಭಾಗಿತ್ವದಲ್ಲಿ ರಾಜ್ಯದಾದ್ಯಂತ ಎಲ್ಲ 31 ಜಿಲ್ಲೆಗಳು ಸೇರಿದಂತೆ ಇಂದು ರಾಮನಗರದಲ್ಲೂ ಜಾಥಾ ನಡೆಸಲಾಯಿತು. ಸರ್ಕಾರದ ಆರೋಗ್ಯ ಒಂದು ನೀತಿನ ಇವತ್ತು ಖಾಸಗೀಕರಣ ಮಾಡ್ತಾ ಇರ್ತಕ್ಕಂಥ ಒಂದು ನೀತಿನ ಖಂಡಿಸಿ ಇವತ್ತು ರಾಮನಗರದಲ್ಲಿ ಒಂದು ಜಾಥಾ ಮಾಡೋದ್ರ ಮುಖಾಂತರ ಇವತ್ತು ಜಿಲ್ಲಾಡಳಿತ ಗಮನ ಸೆಳೆದು ಈ ಒಂದು ಆರೋಗ್ಯ ಕ್ಷೇತ್ರನ ಖಾಸಗೀಕರಣಕ್ಕೆ ಒಪ್ಪಿಸುವಂತದಕ್ಕೆ ವಿರೋಧ ವ್ಯಕ್ತಪಡಿಸ್ತೇನೆ. ಇವತ್ತು ಆರೋಗ್ಯ ಮತ್ತು ಶಿಕ್ಷಣ ಇವೆರಡೂ ಕೂಡ ಜನಸಾಮಾನ್ಯರ ಮೂಲಭೂತ ಆಗಿರುವಂತದ್ದನ್ನ ಕಾಪಾಡುವಂಥದ್ದು ಸರ್ಕಾರಗಳ ಹೊಣೆಗಾರಿಕೆಗಳಾಗುತ್ತವೆ. ಆ ಹೊಣೆಗಾರಿಕೆನ ಇವತ್ತು ಖಾಸಗಿಯವರಿಗೆ ಒಪ್ಪಿಸುವಂತದಕ್ಕೆ ಜನಸಾಮಾನ್ಯರ ಮತ್ತು ಪ್ರಗತಿಪರ ಸಂಘಟನೆಗಳ ವಿರೋಧ ವ್ಯಕ್ತಪಡಿಸ್ತಾ ಇರುವಂತ ಸಂದರ್ಭ ಇದೆ. ನಾವಿವತ್ತು ರಾಮನಗರ ಜಿಲ್ಲೆನಲ್ಲಿರುವಂತಹ ಒಂದು ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಇವತ್ತು ಅವ್ಯವಸ್ಥೆಗಳು ತುಂಬಾ ಇದಾವೆ. ಅಲ್ಲಿರುವಂತ ವೈದ್ಯಕೀಯ ಅಧಿಕಾರಿಗಳು, ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ ಸರಿಯಾದಂತ ಚಿಕಿತ್ಸೆಗಳು ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಜನಸಾಮಾನ್ಯರು ಇವತ್ತು ಖಾಸಗಿ ಆಸ್ಪತ್ರೆಗಳ ಕಡೆ ಮುಖ ಮಾಡುವಂತ ಒಂದು ಸಂದರ್ಭ ಇದೆ. ಈ ಒಂದು ಕೆಲಸದಿಂದ ಆಗ್ತಿರುವಂತದ್ರಲ್ಲಿ ಇವತ್ತು ಜನಸಾಮಾನ್ಯರಿಗೆ ಆರ್ಥಿಕವಾದಂತ ಹೊರೆ ಹೆಚ್ಚಾಗ್ತದೆ. ಈ ಒಂದು ಹೊರೆನ ತಪ್ಪಿಸ್ಬೇಕು ಅಂತ ಹೇಳಿ ಇವತ್ತು ನಾವು ರಾಜ್ಯ ಸರ್ಕಾರನ ಈ ಜಾಥಾದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಒಂದು ಜಾಥಾದಲ್ಲಿ ಇವತ್ತು ಡಾಕ್ಟರ್ ಅಕ್ಷಯ್ ಅವರು ಹಾಗೂ ಡಾಕ್ಟರ್ ವೈಶಾಲಿ ಹಾಗೂ ಪ್ರಗತಿಪರ ಕಾರ್ಯಕರ್ತರಾದಂತಹ ಆಶಾ ಅವರು, ಸಿಐಟಿ ಜಿಲ್ಲಾಧ್ಯಕ್ಷರು ಯೋಗೀಶ್ ಅವರು ಈ ಒಂದು ಜಾಥಾದಲ್ಲಿದ್ದಾರೆ. ಹಾಗೆ ಒಂದು ಸ್ಪಂದನ ಅಂತ ಹೇಳಿ ಆ ಒಂದು ಸ್ಪಂದನ ಮುಖಂಡರಾದಂತಹ ಮಾಲಿನಿಯವರು ಕೂಡ ಈ ಒಂದು ಜಾಥಾದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕ್ತಿದ್ದಾರೆ.